ಇಷ್ಟು ಕೊಟ್ಟು ಇಷ್ಟು ಅಲ್ಲಿದ್ದ ಚೆನ್ನಾಗಿ ಗ್ರ್ಯಾಜುವಲಿ ಅವರು ಬರೋಲ್ಲ ಕರ್ಕೊಂಡು ಬಂದಿದ್ದಾರೆ. ಆ್ಯಕ್ಚುಲಿ ಸರ್ ಅದು 1 ಗಂಟೆಗೆ ಅದು ಇನ್ಸಿಡೆಂಟ್ ಅವರು ನಾನು ಫೋನ್ ಮಾಡಿದ್ರೆ ಅವರು ಬರಲಿಲ್ಲ ಆ ಕಸ್ಟಮರ್. ನಾನು ಆಫೀಸಲ್ಲಿ ಇರಲಿಲ್ಲ. ಹೇಳಿ ಸರ್. ಒಂದು ರೀತಿಯ ವಿಚಿತ್ರ ಪರಿಸ್ಥಿತಿ ಪುತ್ತೂರಿನಲ್ಲಿ ನಡೀತಾ ಇದೆ. ಒಂದು ಮಹಿಳೆಯ ಮೇಲೆ ಹಲ್ಲೆ ಆದಂಥ ಸಂದರ್ಭದಲ್ಲಿ ನಾನು ಸೈನಿಕನಾಗಿ ಕೆಲಸ ಮಾಡಿದವನು. ಇವತ್ತು ಒಂದು ಪೊಲೀಸ್ ಇಲಾಖೆಯ ಬಗ್ಗೆ ಯಾವುದೇ ರೀತಿಯ ಭಯ ಇಲ್ಲದ ವಾತಾವರಣ ಇವತ್ತು ಪುತ್ತೂರಿನಲ್ಲಿ ನಿರ್ಮಾಣ ಆಗಿದೆ ಅಂದರೆ ಒಂದು ರೀತಿ ಆಶ್ಚರ್ಯ, ಭಯ ಎಲ್ಲವೂ ಆಗ್ತಾ ಇದೆ ಇವತ್ತು ಪುತ್ತೂರಿನಲ್ಲಿ. ಯಾರೋ ಕೆಲವು ಮಾನಸಿಕತೆಯ ವ್ಯಕ್ತಿಗಳು ರಾಜ್ಯದಲ್ಲಿ ನಮ್ಮ ಸರ್ಕಾರ ಇದೆ, ಆ ಕಾರಣಕ್ಕೆ ನಾವು ಏನು ಬೇಕಾದರೂ ಮಾಡಿದ್ರೆ ನಡೀತದೆ ಅಂತ ಹೇಳಿದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪುತ್ತೂರಿನಲ್ಲಿ ನಡೆಯೋದಿಲ್ಲ. ನಾನು ಈ ಜಿಲ್ಲೆಯ ಸಂಸತ್ ಸದಸ್ಯನಾಗಿ ಅತ್ಯಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ರೀತಿಯ ಘಟನೆಗಳು ಪೊಲೀಸ್ ವಾಹನದಲ್ಲಿ ಒಂದು ಮಹಿಳೆಯನ್ನು ಕೂತ್ಕೊಂಡಿಸಿರುವಂಥ ಸಂದರ್ಭದಲ್ಲಿ 50-100 ಜನ ಸೇರೋದು, ಅವರನ್ನು ಎಳೆದಾಡೋದು, ಇದರ ಬಗ್ಗೆ ಒಂದು ಮೌನ ವಹಿಸ್ತಾರೆ ಅಂತ ಹೇಳಿದರೆ ರಾಜ್ಯದಲ್ಲಿ ಗೃಹ ಇಲಾಖೆ ಇದೆಯಾ ಸತ್ತಿದೆಯಾ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ ನಮಗೆ. ಯಾವ ರೀತಿಯ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದಾರೆ? ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂಥದ್ದು ರಾಜ್ಯದ ಸರ್ಕಾರದ ಜವಾಬ್ದಾರಿ. ನೀವು ಯಾರೋ ಪುಂಡಪೋಖರಿಗಳನ್ನು, ರೌಡಿಗಳನ್ನು, ಈ ರೀತಿಯ ಮಾನಸಿಕತೆಯ ವ್ಯಕ್ತಿಗಳನ್ನು ನಿಮ್ಮ ಸರ್ಕಾರ ಮೇಲೆ ಇದೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಆ ಕಾರಣಕ್ಕೆ ಏನು ಬೇಕಾದರೂ ಮಾಡಿದರೆ ನಡೀತದೆ ಅನ್ನುವಂಥ ಭಾವನೆ ಇದ್ದರೆ ಒಂದಂತೂ ಅತ್ಯಂತ ಸ್ಪಷ್ಟದಲ್ಲಿ ಸರ್ಕಾರಗಳು ಬದಲಾಗ್ತದೆ, ಆದರೆ ಕಾನೂನು ಒಂದೇ ಇರ್ತದೆ. ಈ ನೆಲದ ಕಾನೂನು, ಸಂವಿಧಾನ, ಇದರ ಅಡಿಯಲ್ಲಿ ಕೆಲಸ ಮಾಡಬೇಕು ಎಲ್ಲರೂ. ಸರ್ಕಾರಗಳು ಬದಲಾಗ್ತಾ ಇರ್ತದೆ ಮತ್ತು ಈ ರೀತಿಯ ವ್ಯಕ್ತಿಗಳು ನಮ್ಮ ಸರ್ಕಾರ ಇದೆ ಹಾಗಾಗಿ ಏನು ಬೇಕಾದರೂ ಮಾಡ್ತೇವೆ ಅನ್ನುವಂಥ ಭಾವನೆ ಇದ್ದರೆ ಆ ಭಾವನೆಯಿಂದ ತತ್ಕ್ಷಣ ಹೊರಬರಬೇಕು. ನಾನು ಪೊಲೀಸ್ ಇಲಾಖೆಗೆ ಆಗ್ರಹ ಮಾಡ್ತೇನೆ. ಯಾರ್ಯಾರು ಪೊಲೀಸ್ನ ಕರ್ತವ್ಯವನ್ನು ನಿರ್ವಹಿಸಲಿಕ್ಕೆ ಅಡ್ಡಿಪಡಿಸಿದ್ದಾರೆ, ಯಾರು ಪೊಲೀಸ್ ವಾಹನದ ಮೇಲೆ ಮತ್ತು ಪೊಲೀಸ್ ವಾಹನದಲ್ಲಿ ಇದ್ದಂಥ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ, ಅವರ ವಿರುದ್ಧ ತತ್ಕ್ಷಣ ಕ್ರಮವನ್ನು ಕೈಗೊಳ್ಳಬೇಕು. ಗೃಹ ಇಲಾಖೆ, ಗೃಹ ಸಚಿವರಿಗೂ ನಾನು ಆಗ್ರಹ ಮಾಡ್ತೇನೆ. ಈ ರೀತಿಯಾದಂಥ ಪರಿಸ್ಥಿತಿಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರ್ಮಾಣ ಮಾಡಿದರೆ, ಪುತ್ತೂರಿನಲ್ಲಿ ನಿರ್ಮಾಣ ಮಾಡಿದರೆ, ಪುತ್ತೂರಿನ ಸಂಸ್ಕೃತಿಗೆ, ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕೃತಿಗೆ ಅನುಗುಣವಾಗಿ ಅದರ ಭಿನ್ನವಾಗಿ ನಡೆಯುವಂಥ ಪ್ರಯತ್ನ ಯಾರಾದರೂ ಮಾಡಿದರೆ ಭಾರತೀಯ ಜನತಾ ಪಾರ್ಟಿ ಮತ್ತು ನಾವು ಅದನ್ನು ಟಾಲರೇಟ್ ಮಾಡೋದಿಲ್ಲ ಅನ್ನುವಂಥ ವಿಷಯವನ್ನು ಅತ್ಯಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.